ಫೈನಲಿ ಎಲ್ಲ ರೆಡಿಯಾಗಿ ಮುಳ್ಳಂಗಿರಿ ಪೀಕ್ ಹೋಗ್ತಾಯಿದ್ದೀವಿ ಇವಾಗ. ಚಲಿಯ ಎಲ್ಲ ಬಾಯ್ಸ್ ಎಲ್ಲ ಕೆಳಗಡೆ ಹೋಗಿದ್ದಾರೆ. ಇದು ನಮ್ಮ ಬ್ರೋದು ರೂಮು. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ ಯು. ಫೈನಲಿ ಗೈಸ್, ಚಿಕ್ಕಮಂಗ್ಳೂರು ಮುಳ್ಳಂಗಿರಿ ಪೀಕ್ಗೆ ಹೊಡ್ತಾ ಇದ್ದೀವಿ ಎಲ್ರೂ. ಹೆಂಗೆ ಕಾಣಿಸ್ತೈತೆ ಅಂತ ಅಂದರೆ ಫುಲ್ ಬೆಟ್ಟದ ಮೇಲ್ಗಡೆ ಕ್ಲೌಡು ಫುಲ್ ಅದ್ರತೈತೆ, ಅಷ್ಟಾಗಿ ಕಾಣಿಸ್ತೈತೆ ಮಾತ್ರ ವ್ಯೂ. ಈಗಲೇ ಇಷ್ಟು ಹೊಡಿತೈತೆ ಅಂತ ಅಂದರೆ ನನ್ನ ಮೇಲ್ಗಡೆ ಹೋದಾಗ ಇನ್ನೆಷ್ಟು ಹೊಡಿಬೇಡ, ಮಸ್ತಾಗಿರುತ್ತೆ. ವಯಸ್ಸೆಲ್ಲ ಪಿಕ್ತ ವಿಡಿಯೋಗಳು ಮಾಡ್ಕೊತಿದ್ದಾರೆ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಪ್ಲೀಸ್. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಂಬಿಡ್ರಿ. ಈ ಹಳ್ಳಿ ಹುಡುಗನ ಹಿಂಗೆ ಬೆಳೆಸಿ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ವಿಡಿಯೋನ ಫುಲ್ ನೋಡಿ, ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂತೀನಿ ಅಷ್ಟೇ. ಚಲಿಯ ಬೆಳಗ್ಗೆ ಅಪ್ಪನ ಹೆಲ್ಮೆಟ್ ಇಲ್ದೇನೆ ಪೀಸ್ಫುಲ್ಲಾಗಿ ಹಿಂಗೆ ಹೋಗ್ಬೇಕು. ತಣ್ಣಗೆ ಆಗಬೇಕು ಗುರು, ತಣ್ಣಗೆ. ಇಲ್ಲಿಂದ ಬೆಟ್ಟ ಹೆಂಗೆ ಕಾಣಿಸುತ್ತೆ ಅಂತ ಅಂದರೆ ಬೇರೆ ಲೆವೆಲ್ಲು. ನೋಡ್ತೀನಿ ಔಟ್ ಸೈಡ್ ಹೆಂಗಿರುತ್ತೆ ಅಂತವ, ನೋಡ್ರಿ ಹೆಂಗೆ ಕಾಣಿಸುತ್ತೆ ಅಂತವ. ಫುಲ್ಲು ಕ್ಲೌಡ್ ಅಂದರೆ ಕ್ಲೌಡು ಭಯಂಕರ ಐತೆ. ಏನು ಚಳಿ ಹೊಡಿತೈತೆ ಗೊತ್ತಾ, ಮಸ್ತಾಗಿ ಹೊಡಿತೈತೆ ಚಳಿ ಮಾತ್ರ. ಅಷ್ಟು ದೂರ ಹೊಡಿಯೋಕ್ಕಾಗಲಿಲ್ಲ ಹೆಲ್ಮೆಟ್ ಬಿಚ್ಚಿ, ಒಟ್ಟಾಡ್ಸ್ಕೊಂಡು ಹೊಡಿತೈತೆ ಚಳಿ. ನೈಟೆಲ್ಲ ಪ್ಲ್ಯಾನ್ ಆಗ್ತು, ಬೆಳಿಗ್ಗೆ 4 ಗಂಟೆಗೆ ಎದ್ದು ಹೋಗ್ಬಿಡುದಾ ಅಂತವ. ಎಲ್ಲರೂ ಎದ್ದೇಳಿದ್ದೆ 4 ಗಂಟೆ, 4:40 ಆಗೋಯ್ತು ಎದ್ದೇಳಿದೆ. ಇನ್ನು ನಮ್ಮ ಯಾರಪ್ಪ ಅವ್ರ ಹೆಸರು ದರ್ಶನ್ ಬ್ರೋ ಬಂದ್ಬಿಟ್ಟು ಅವರು ಶುಣವು ಪೌಡ್ರು ಎಲ್ಲ ಹಾಕೊಳ್ಳೋದ್ರಲ್ಲಿ ತುಂಬಾ ಬ್ಯುಸಿಯಾಗಿಬಿಟ್ರು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಗಾಯ್ಸ್ ಮುಂದೆ ಹೋಗ್ಬಿಟ್ರು ಅಂದ್ಕೊಂಡೆ, ಇನ್ನು ಹಿಂದೆನೇ ಇದ್ದಾರೆ ಅವರು. ಇವಾಗ ಬಂದರು. ಹಿಂಗೆ ರೈಟ್ಗೆ ಹೋದರೆ ಮುಳ್ಳಂಗಿರಿ ಮಸ್ತಾಗೈತೆ ವ್ಯೂ. ಆಲ್ರೆಡಿ ಫುಲ್ಲು ಹಿಮ ಕೆಡಕ್ತೈತೆ, ಚಳಿ ಇಟ್ಟಾಡಿಸ್ತೈತೆ. ಹೇಗೆ ಕಟ್ತೀಯಾ? ಕರೆಂಟ್ ಬಿಲ್ ಕಟ್ತೀಯಾ? ಗೈಸ್ ನಿಮ್ಮ ಫ್ಯಾನ್ ಆನ್ ಆಯಿತು, ಅದಕ್ಕೆ ಕರೆಂಟ್ ಬಿಲ್ ಕಟ್ತಾನಂತೆ. ಕರೆಂಟ್ ಬಿಲ್ಲು EMI. ಗೈಸ್ ಹಿಂದಿನ ವೀಡಿಯೋದಲ್ಲಿ ನಾನು ಪರಿಚಯ ಮಾಡ್ಕೊಡೋಣ ಅಂದ್ಕೊಂಡೆ, ಬಟ್ ಅದು ಮೈಕ್ ಕರೆಕ್ಟಾಗಿ ಕೇಳಿಸ್ತಿಲ್ಲ. ಇವಾಗ ಮಾಡ್ಕೊಡ್ತೀನಿ ಎಲ್ಲಾರನ್ನೂ. ಬ್ರೋ ಹೆಸರು? ಪ್ರಕಾಶ್ ನಾಯಕ್. ಯಾವೂರು? ನಾಗಮಂಗ್ಲ. ಲೇ ಕರಿ ಇವ ಕರಿ ಪ್ರೀತು. ನನ್ನ ಮಚ್ಚ ಸ್ವಲ್ಪ ಕರಿ ಅಷ್ಟೇ ಇಲ್ಲ. ಬ್ರೌನಿ ಅಲ್ಲ, ಫುಲ್ ಬ್ಲ್ಯಾಕಿ. ಇವ್ರು ಬಂದು ದರ್ಶನ್ ಬ್ರೋ ಅಂದ್ಬಿಟ್ಟು. ಯಾವ್ದು ಬ್ರೋ ಅಂದು? ದೇವಲಾಪುರ ನಾಗನಹಳ್ಳಿ. ಇವ್ರು ಬಂದು ಸುದೀಪ್. ಯಾವರು? ನಾಮಂಗ್ಲ, ಸೋಮನಹಳ್ಳಿ ಅಂದ್ಬಿಟ್ಟು. ಇಷ್ಟು ಟೀಮು, ಟೋಟಲ್ 5 ಜನ ಹೋಗ್ತಾ ಇದ್ದೀವಿ. ಹೇಳಿದ್ದೀನಲ್ಲ, ನೀನೊಂದು ಕಂಟೆಂಟ್ ಕ್ರಿಯೇಟರ್ ಆಗ ಮಗ, ನಂಗೆ ಸಪೋರ್ಟ್ ಆಗಿ. ಈಗ ಎಲ್ಲದಕ್ಕೂ ಟೈಮ್ ಬರ್ತದೆ. ಹಿಂಗೆ ಮಾಡಬೇಕು ಲಾಗರ್ ಅಂತ ಅಂದಮೇಲೆ ಅಡ್ಡಡ್ಡ ಆ ಥರ. ಇದು ಉದ್ದುದ್ದ ನೋ ಯೂಸು ಯೂಟ್ಯೂಬ್ಗೆ. ಈ ಥರ ಮಾಡಬೇಕು. ಇದು ಕಂಟೆಂಟ್ ಕ್ರಿಯೇಟರ್ ಲಕ್ಷಣ. ಫುಲ್ ಫಾಗ್ ಮಾತ್ರ ಕಿತ್ತು ಹೊಡಿತೈತೆ ಆಲ್ರೆಡಿ.
ಗಾಡಿ ಮಾತ್ರ ಒಳ್ಳೆ ಜಾತ್ರೆ ಮಾಡಿ ಇಕ್ಕಿದ್ದಾನೆ ನೋಡ್ರಿ. ಕೈಯೆಲ್ಲ ಶೇಕ್ ಆಗ್ತೈತೆ ಸಾಲೆ, ಕೈಯೆಲ್ಲ ಫ್ರೀಸ್ ಆಗ್ತೈತೆ, ಹೆವಿ ಫ್ರೀಸ್ ಆಗ್ತೈತೆ. ಹೆಂಗೈತೆ ಅಂತಂದರೆ ವೆದರು ನೋಡ್ರಿ, ಸುತ್ತಲೂ ಕಾಣಿಸ್ತೈತಲ್ಲ. ಬಟ್ ಮಳೆ ಇಲ್ಲ, ಮಳೆ ಒಂದಿಲ್ಲ. ಇನ್ನು ಫಾಗ್ ಮಾತ್ರ ತುಂಬಾ ಐತೆ. ವೆದರು ಕೆಳಗಡೆ ಅಷ್ಟೊಂದಿಲ್ಲ, ಬಟ್ ಪೀಕ್ ಬರ್ತಾ 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 ಕೈಯೆಲ್ಲ ಫ್ರೀಸ್ ಆಗೋ ಥರ ಆಗ್ತೈತೆ. ಇನ್ನು ಫುಲ್ ಪೀಕ್ ಹೋಗ್ಬಿಟ್ರಂತೂ ಕೆಳಕ್ಕೆ ಹೋಗ್ಬಾರ್ದು, ನೆಂದೋಗ್ಬಿಡ್ತೀವಿ ಪಕ್ಕದಂತೂ ಖಂಡಿತ. ಸಿಡ್ಸಾಡ್ತಾಯಿದ್ದೀವಿ ಮಚ್ಚ. ನೀ ಮಿಸ್ ಆಗೋದೆ ಕಣೋ ಸಂತು ಮಚ್ಚ ತುಂಡು. ನೀನು ಮಿಸ್ಸು, ನೀನು ಬರಬೇಕಾಗಿತ್ತು, ನೀನು ಬಂದಿಲ್ಲ. ನೀನು ವೇಸ್ಟ್ ನನ್ನ ಮಗ. ನೀನು ಕೈ ಒಂದು ಮುರಿದಾಗಿತ್ತು, ನಾನು ಹಿಂದ್ಬಿಟ್ಟು ಕುತ್ಕೊಂಬೋದಿತ್ತು. ನೀನು ಹೆಂಗೆ ಕುತ್ಕೊಂಡಿಲ್ಲ. ನಮ್ಮ ಸಂತು ಉರಿಸ್ತಾ ಇದ್ದೀರಿ ಬೈ, ನೀನು ಉರಿಸ್ತು. ಸಂತು ಮಚ್ಚ ತುಂಡು ಬರೋಕೆ ಪುಣ್ಯ ಬೇಕಲ್ಲೇ ಸಂತು. ಇನ್ನೊಬ್ಬ ಯಾರು ಆನಂದ. ಆನಂದ ಅಲ್ಲೇ ಪಲ್ಸರ್ ತೂತು ಅಂತೀವಿ. ಆನಂದ ನೀನು ಮಿಸ್ ಆದೆ, ಏನು ಮಾಡೋಕ್ಕಾಗಲ್ಲ, ಬರಬೇಕಾಗಿತ್ತು. ನೋಡು ಹೆಂಗೈತೆ ಸುತ್ತಲುವೆ. ನೋಡು ಹೆಂಗೈತೆ. ಬಾಯ್ಸೆಲ್ಲ ಫುಲ್ ಚಿಲ್ ಮಾಡ್ತಾ ಇದ್ದೀವಿ. ನೀನು ವೇಸ್ಟ್ ನನ್ನ ಮಕ್ಕಳು, ನೀವು ಮನೆಲ್ಲ ಕುತ್ಕೊಂಡು ಕೇಳ್ರಿ. ಸ್ವಂತ ಮುಚ್ಚ ತುಂಡು. ನೀನೋಗು ಪಾತ್ರೆ ತಿಕ್ಕು, ಪಾತ್ರೆ ನಿಲ್ಸಾಕ್ತೀಯ. ಪಾತ್ರೆ ಸ್ಟೋರಿ ಹಾಕ್ತೀಯ, ತೊಳೆಯೋದಲ್ಲ. ನೀನು ಅಲ್ಲೇ ಸ್ಟೋರಿ ಹಾಕ್ಕೊಂಡಿರು ನೀನು ಮಗ. ದರ್ಶನ್ ಬ್ರೋ ಹೆಂಗೈತೆ? ಮಸ್ತ್ ಬಿಡಿ ಬ್ರೋ. ನಮ್ಮ ಅಚ್ಚ ಬಂದಿಲ್ಲ, ಅವ್ನಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ನು ಅಲ್ಲೇ ನೋಡ್ಕೊಂಡು ನಮ್ಮ ವಿಡಿಯೋಗಳು ನೋಡ್ಕೊಂಡು ಅವ್ನು ಅಲ್ಲೇ ಇದ್ಬಿಡ್ಲಿ. ಪಾಪ ಅವ್ನಿಗೆ ಕೈ ಏಟಾಗಿದೆ. ಪಾಪ ಅವ್ರ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು. ಬ್ರೋ ನೀವು ಉರ್ಸ್ತೀರಾ ಅನ್ಕೊಂಡ್ರೆ ನೀವು ಪಾಪ ಕರಿಕರ ತೋರಿಸ್ತಿದ್ದೀರಾ. ಅವ್ರಿಗೆ ಕರಿಕರವ ತೋರಿಸ್ಬಾರ್ದು. ಅವ್ರಿಗೆ ಕೈ ಏಟಾಗಿದೆ, ಅದಕ್ಕೆ ಮಚ್ಚ ನಿನ್ನ ಮೇಲೆ ಜಾಸ್ತಿ ಕರಿಕರ ಐತೆ ಕೊಡೋ ದರ್ಶನ್ ಬ್ರೋಗೆ. ನನಗಂತೂ ನನಗಂತೂ ನಿಜ ಇಲ್ಲ, ಬಿಲ್ಕುಲ್ ಇಲ್ಲ. ಬರಬೇಕಾಗಿತ್ತು ನೀನು, ಬರಬೇಕಾಗಿತ್ತು. ಬಂದಿಲ್ಲ. ಗಾಯ್ಸ್ ಮಾತ್ರ ಒಳ್ಳೊಳ್ಳೆ ಪ್ಲೇಸ್ಗಳು ಕವರ್ ಮಾಡಬೇಕು ಇವತ್ತು. ಇಲ್ಲಿ ಇಂಥ ಮುಳ್ಳಂಗಿರಿ, ಸೀತಾಳಯ್ಯಂಗಿರಿ ಮತ್ತು ಒಂದು ಫಾಲ್ಸ್ನ ಕವರ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀವಿ ಇವಾಗ. ಅದಕ್ಕೇ ಬೇಗ ಬಂದಿದ್ದೀವಿ. ಇನ್ನೂ ಬೇಗ ಬರಬೇಕಾಗಿತ್ತು, ಚೆನ್ನಾಗಿರೋದು. ಅಲ್ಲಿ ಎದ್ದಿದ್ದೆ ಲೇಟಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಂದು ಆಲ್ರೆಡಿ ಪೀಕಿಗೆ ಬಂದಿದ್ದೀವಿ. ಇದೇ ಪಾಯಿಂಟ್ ಆಫ್. ಇಲ್ಲಿ ಇದು ಬಂದು ಪಾರ್ಕಿಂಗ್ ಲಾಟು. ನಮ್ಮ ಬೈಕ್ಗಳೆಲ್ಲ ಬಿಡ್ತಾರೆ, ನೋಡೋಣ. ಬೈಕ್ಗಳೆಲ್ಲ ಬಿಡ್ತಿದ್ದಾರೆ, ಹೋಗ್ಬೋದು. ನಡ್ರಿ ಬಂದ್ಬಿಡೋಣ. ನಮ್ಮ ಬೈಕ್ಗಳೆಲ್ಲ ಬಿಡ್ತಿದ್ದಾರೆ ಗುರು. ಕಾರ್ಗಳು ಮತ್ತು ಜೀಪ್ಗಳೆಲ್ಲ ಅಲ್ಲೇ ಪಾರ್ಕಿಂಗ್ ಮಾಡಬೇಕು. ಮತ್ತು ಬೈಕ್ಗಳು ಆರಾಮಾಗಿ ಫ್ರೀಯಾಗಿ ಬಿಡ್ತಾಯಿದ್ದಾರೆ. ಇಲ್ಲ ಅಂದರೆ ಇಲ್ಲಿಂದ ಹೋಗೋದಕ್ಕೆ ತುಂಬ ಕಷ್ಟ ಐತೆ, ತುಂಬ ದೂರ ಐತೆ. ಆಲ್ಮೋಸ್ಟ್ ಆಲ್ ಬೈಕಲ್ಲಿ ಬಂದವರಲ್ಲ, ಇದು ಕಾರಲ್ಲಿ ಬಂದವರಲ್ಲವ ಹಿಂಗೆ ಈ ಥರವ ನಟರಾಜ ಸರ್ವಿಸಲ್ಲಿ ಅಷ್ಟು ದೂರ ಬಂದು ನೋಡ್ಕೊಂಡು ಹೋಯ್ತಾ ಇರಬೇಕು. ನಾನು ಎಂಥ ಕೆಲಸ ಮಾಡ್ಕೊಂಡೆ ನಿಧಾನ ಕಾಣಪ್ಪ. ಇಲ್ಲಿ ಲೋಕಲ್ ಜೀಪ್ಗಳೆಲ್ಲ ಬಿಡ್ತಿದ್ದಾರೆ, ಅವ್ರಿಗೆ ಆಗಬೇಕಲ್ಲ ಪಾಪ. ಅವ್ರದ್ದು ಬಿಸ್ನೆಸ್ಸು ಇದೇನಾ ಅವ್ರು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ಅದರಿಂದ ಅವ್ರು ಲೋಕಲ್ ಅವ್ರಿಗೆ ಜೀಪ್ನ ವ್ಯವಸ್ಥೆ ಬಿಟ್ಟಿರ್ತಾರೆ. ನೀವು ಮಾಡ್ಕೊಳ್ರಪ್ಪ ದುಡ್ಡನ್ನ ಅಂತವ. ನೋಡ್ರಿ ಹಿಂಗೆ ಹೋಗ್ಬೇಕಾಗುತ್ತೆ. ಕಾರು ಟಿ ಎಲ್ಲ ಬಂತು ಅಂದರೆ ಹಿಂಗೆ ನಡ್ಕೊಂಡು ಹೋಗ್ಬೇಕು ಈ ಥರವ. ಒಬ್ರು ಬಂದರು, ಕಳಿಸಿ ಬ್ರೋ. ಬಾ ಓಕೆ ಪರವಾಗಿಲ್ಲ. ಓಕೆ ಪರವಾಗಿಲ್ಲ. ಹತ್ತಿ ಬ್ರೋ ಯಾ
ಯಾವ್ರು ಬ್ರೋ? ಯಾವ್ರು? ಹುಬ್ಳಿ. ಯಾವ ಬನ್ರಿ? ನನ್ನ ನೈಟು. ಟಿ ಟಿ ಗುಡ್ ಬ್ರೋ. ವೆದರ್ ತುಂಬ ಚೆನ್ನಾಗೈತೆ, ಮಳೆ ಒಂದಿಲ್ಲ ಸದ್ಯ. ನಮ್ಮದು ಮಂಡ್ಯ. ಗೈಸ್ ನೋಡಿ ಗೈಸ್ ಹೆಂಗೈತೆ ಕೆಳಗಡೆ ಫುಲ್ ಫಾಗು. ಮಚ್ಚ ಮಿಸ್ ಮಾಡ್ಕೊಂಡೆ ಕಣ ಇಲ್ಲಿ. ನೋಡ 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 ಮಚ್ಚ ನೋಡ ನೋಡ ವೇವರ್ಸಿ ಅಲ್ಲಿದ್ದೇನು ಮಾಡ್ತೀಯ ನೋಡ. ಬರ್ಬೇಕಿತ್ತೀರ. ಹಾಂ ಬ್ರೋ? ಹಾಂ ಫ್ರೆಂಡ್ಸ್ ಜೊತೆ ಬಂದ. ಅಲ್ಲಿ ಇಬ್ಬರು ಹೋದ್ರು ಗೊತ್ತಾ, 2 ಬೈಕು. ಅವರು ನಾನು ಟೋಟಲ್ 3 ಬೈಕ್ ಬಂದಿದ್ದೀವಿ. ಈ ಟಿ ಟಿಗಳೆಲ್ಲ ಬಂದರೆ ಬಿಡಲ್ಲ ಮೇಲ್ಗಡೆ. ಫುಲ್ಲು ರೋಡೆಲ್ಲ ಕವರ್ ಆಗೈತೆ ಬ್ರೋ, ಏನು ಕಾಣಿಸ್ತಿಲ್ಲ. ಸುಮಾರಾಗಿ ಕಾಣಿಸ್ತೈತೆ. ಕೈಯೆಲ್ಲ ಫ್ರೀಜ್ ಆಗ್ತೈತೆ. ಫೈನಲಿ ರೀಚ್ ಗೈಸ್ ಮುಳ್ಳಂಗಿರಿ ಪಿಕ್, ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಸಿಡ್ಸಾಡ್ತೈತೆ ಹಂಗೆ ಚಳಿ. ಓಕೆ ಬ್ರೋ. ನೋಡ್ರಿ ಬ್ಯಾಕ್ ಸೈಡು ಇದು ಪೀಕಕ್ಕೆ ಬಂದಿದ್ದೀವಿ. ತುಂಬ ಜನ ನಾವು ಗಾಡಿಗಳಲ್ಲಿ ಪಾರ್ಕ್ ಮಾಡಿದ್ದೀವಿ. ಹಂಗೆ ಕೈ ನಡೆಸ್ತೈತೆ ಬ್ರೋ. ಮತ್ತೆ ಫೋನ್ ಅಲ್ಲಾಡ್ತೈತೆ. ಐಸ್ ಹೆವಿ ಅಂದರೆ ಹೆವಿ ಚಳಿ. ಹಂಗೆ ಕೈಯೆಲ್ಲ ಫ್ರೀಜ್ ಆಗ್ಬಿಟ್ಟೈತೆ. ಫ್ರೀಜ್ ಅಂದರೆ ಫ್ರೀಜು. ಹಿಂಗೆ ಅನ್ನ ಕಾಯ್ತಾರ. ಫುಲ್ ಸಿಡ್ಸಾಡ್ತವ್ರೆ ವಯಸ್ಗಳು. ಇವನು ನೋಡಿ, ಇವನು ಅಗಸ್ಕೊಂಡು ನಿಂತವ್ನೆ. ಹೆಂಗಿಸ್ತೈತೆ ಹೋಗಪ್ಪ ಸ್ವಾಮಿ. ನನ್ನ ಮಚ್ಚ ಒಳ್ಳೆ ಆನೆ ಹೋದಂಗೆ ಹೋಯ್ತವನೆ. ಒಳ್ಳೆ ಆನೆ ಹೋದಂಗೆ ಹೋಯ್ತಿಯಲ್ಲೋ. ನನ್ನ ಬ್ಯಾಗ್ ನೇತಾಕೊಂಡು ಹೋಯ್ತವನೆ. ಗೈಸ್ ನಂದೆಲ್ಲ ಹೆಲ್ಮೆಟ್ ಎಲ್ಲಿಕ್ಲಿ, ಬ್ಯಾಗ್ ಎಲ್ಲಿಕ್ಲಿ ಅಂತ ಅಂದರೆ ಇವರು ಅಂಡರ್ವೇರ್ ಹಿಡಿದೆ ಅದೆಲ್ಲಿಕ್ಲಿ ಅಂತ ಹೇಳ್ತಾರೆ. ಇಲ್ಲ ನಮ್ಮ ಬ್ಯಾಗ್ ಚಿಂತೆ ಅಂತ ಅಂದರೆ ಅವ್ರಿಗೆ ಅಂಡರ್ವೇರ್ ಚಿಂತೆ. ಮಸ್ತ್ ಕ್ರೇಜು ಬ್ರಾಯ್. ಹಿಡಿತೀನಿ ಮಾತಾಡು. ನಾನು ಹಂಗೆ ಮಾತಾಡ್ತೀನಿ, ಹಂಗೇನಿಲ್ಲ. ಹ್ಞೂ ಬ್ಯಾಗೆಲ್ಲ ಈ ಕಲ್ಲೇ ಇಕ್ತಾ ಇದ್ದೀವಿ. ಹೆಲ್ಮೆಟ್ ಶರ್ಟ್ ಓಕೆ, ಹೆಲ್ಮೆಟ್ಟು ಮತ್ತು ಬ್ಯಾಗು ಎಲ್ಲ ಇಲ್ಲಿಕ್ಕೆ. ಈ ಕಾರಲ್ಲೇ ಇದೆ, ಇಟ್ಬಿಟ್ಟಿದ್ದೀವಿ. ಇವ್ರದ್ದು ಅಂಡರ್ವೇರ್ ಹುಷಾರಪ್ಪ ಇವ್ರದ್ದು. ಇವ್ರಿಗೆ ಅಂಡರ್ವೇರ್ ಚಿಂತೆ ಅವ್ರದ್ದು. ಏನಿದೆ ತಿನ್ನಕ್ಕೆ?
ಎಲ್ಲ ಬರ್ತದೆ ಏ ಕ್ಲೋಸಲ್ಲಿ ಕೊಡಬೇಡ ಎದುರ್ಕತ್ತಲ್ಲೇ ಬಂದು ಹಿಂಗಿಕ್ತು ಅವನ ಮಗನ ಚಾರ್ಜಿ ಬಿಡಿ ಬೆಳ್ಳ ಮಾಡ್ಬೇಕಲ್ಲ ನಾವು ನೋಡ್ತೀವಿ ಯಾವ ಬ್ರೋ ಹುಬ್ಳಿ ಬ್ರೋ ನೀವು ಎಲ್ಲ ಫ್ರೆಂಡ್ಸಾ ಕಾಲೇಜಾ ಏನು ಕಾಲೇಜ್ ಡಿಗ್ರಿ ಸೂಪರ್ ಬ್ರೋ ಎಂಜಾಯ್ ಮಾಡ್ಬೇಕು ಹಿಂಗೆ ಅಷ್ಟೇ ಏನು ಬಂದ ಗೈಸ್ ಇವನೇ ಸಂತು ಮಚ್ಚ ತುಂಡು ಕೈ ಮುರಿದಾಗೈತೆ ನೋಡ್ರಿ ಕೈ ತೋರ್ಸ ರೇ ಕೈ ತೋರ್ಸ ನೋಡ್ರಿ ಕೈ ಮುರಿದಾಗೈತೆ ಇವನೇ ತುಂಡ ಚಿಕ್ಕಮಂಗ್ಳೂರು ಇದ್ದೀವಿ ಪೀಕ್ಗೆ ಬೇವರ್ಸಿ ನೋಡ್ಕೊಂಡು ಸಾಯಿ ಬ್ಯಾಕ್ ನೋಡ್ಬೇಕಂತ ವಿಡಿಯೋ ಮಾಡಿರ್ತೀನಿ ನೋಡ್ಕೊಂಬಿಡಲೇ ಮುಳ್ಳಂಗಿರಿ ಪಿಕ್ ಹೋಗ್ತಾರದೆ ಸರಿ ನೋಡ್ರಿ ಈಗ ಕಾಣಿಸುತ್ತೆ ಗೈಸ್ ಪಿಕ್ಕು ಸಾಕು ಸ್ವಲ್ಪ ಕಡಿಮೆ ಐತೆ ಇಲ್ಲಿಂದ ಫುಲ್ ಹತ್ಕೊಂಡು ಫುಲ್ಲು ಪಿಕ್ ಹೋಗ್ಬೇಕು ಇದು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಂಗಿರಿ ಪಿಕ್ ಹೀಗಿದೆ ಕಾಳಿಂಗ ತುಂಬ ಕಾಮಿಡಿ ಮಾಡ್ತಾನಪ್ಪ ನಮ್ಮ ಲವ್ ಯು ಕಡೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಇಲ್ಲಿ ನೆಕ್ಸ್ಟ್ ವರ್ಷ ಆಗಿರುತ್ತೆ ಕರ್ಕೊಂಬರ್ತೀನಿ ಸ್ವಾಮಿ 10 ವರ್ಷಕ್ಕೆ 12 ಆಗ್ತೈತೆ ಜೀವನ ಇಲ್ಲಿ ಬೆಂಕಿ ಹೆಂಗಾಗ್ತೈತೆ ಮುಳ್ಳಂಗಿರಿ ಪೀಕ್ ಫೀಲ್ ಹೆಂಗಾಗ್ತೈತೆ ಬ್ರೋ ಫೀಲ್ ಅಲ್ಲ ನಿಜ ಬಾಯಿ ಬರತ್ತವ ಸೈಕು ಮಳೆಗಳೇ ಇದು ಇನ್ನು 12 ಹೌದು ಮಳೆ ಒಂದಿಲ್ಲ ಅದೊಂದು ಬೆಸ್ಟ್ ಆಗಿದೆ ವಾಪಸ್ ಬಿಟ್ಟು ಏನೋ ಸಾಧ್ಯ ಆದ್ರೆ ಜೀವನದಾಗ ಟ್ರಿಪ್ ಮಾಡಲಿಲ್ಲ ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಬಂದಿಲ್ಲ ಅವ್ನು ಬರಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಅವ್ರಿಗೆ ಏನು ಹೇಳ್ತೀರಾ ಬ್ರೋ ಬರ್ಬೇಕಿತ್ತು ಮನೇಲಿ ಕೂತ್ಕೊಂಡು ಏನ್ ಮಾಡೋದೈತಿ ಜೀವನ ತಿರುಗಿ ಅಡ್ಡಾಡಿ ನೋಡು ಮುಳ್ಳಂಗಿರಿ ಬಂದಿವಿ ಅಷ್ಟೇ ಮುಳ್ಳಂಗಿರಿ ಬಂದಿ ಅಷ್ಟೇ ಅವ್ರ ಫ್ರೆಂಡ್ ಇದ್ದ ಹೆಸರು ಸಂತೋಷ್ ಬ್ರೋ ಮುಳ್ಳಂಗಿರಿಗೆ ಬಂದಿದ್ದೀವಿ ಅಷ್ಟೇ ಅದೇನಿಲ್ಲ ಇಲ್ಲೆಲ್ಲ ಹತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಒಂದು ಮಾಡಕ್ ಸಂಚಾರಿ ಕನ್ನಡಿಗ ಥ್ಯಾಂಕ್ ಯು ಬ್ರೋ ಹೇಗೆ ಅನಿಸ್ತೈತೆ ಫೀಲು ವಿಷಯ ಗಂಟೆ ಏನು ಹೇಳ್ತಾರಲ್ಲ ಬ್ರೋ ತುಂಬ ಅದ್ಭುತವಾಗಿ ಹೇಳಿದ್ರಿ ಹೇಳ್ರಿ ಏನು ಪ್ರಕೃತಿ ಸೌಂದರ್ಯ ಕ್ಯಾಮ್ರಾ ಮುಂದೆ ಮಾತಾಡಕ್ಕಾಗಲ್ಲ ಬ್ರೋ ಗೈಸ್
ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಬರ್ತಾನೆ ನೋಡ್ರಿ, ಒಳ್ಳೆ ಆನೆ ನುಗ್ತಾನೆ ಇವನು. ಇದೆ ಫೈನಲಿ ಕರ್ನಾಟಕದ ಟಾಪ್ 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 ಶಿಖರ ಪೀಕ್ ಬಂದ್ಬಿಟ್ಟಿದ್ದೀವಿ ಈ ಸಲ ಅಲ್ಲೇ ಓಡಾಗ್ತಿದ್ದು ಬಂದು ಇಲ್ಲ ನಾನು 2 ಸಲ 2 ಸಲ ನಾನು ಬಂದಿರೋದಕ್ಕೆ ಅಲ್ಲಿಗೆ. ಫಸ್ಟು ಯಾವ ಜಮಾನಲ್ಲಿ ಬಂದಿದೆ. ಕೈಸಿದೆ ದೇವಸ್ಥಾನ. ಫೈನಲಿ ಚಿಕ್ಕಮಗಳೂರು ಮುಳ್ಳಂಗಿರಿ ಪೀಕ್ ಬರ್ಬೇಕು ಅಂದ್ಕೊಂಡಿದ್ದು. ಇವತ್ತಿದ್ದು ಇದು ಟಾರ್ಗೆಟ್ ಇತ್ತು. ಇದನ್ನು ಮುಗಿಸ್ಕೊಂಡು ಈಗ ಬಾಬಾ ಬುಡಂಗಿರಿಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ಯಾವುದೈತೆ ಕವರ್ ಮಾಡೋದಾ ಅಲ್ವಾ, ಏನಂತೀರಾ? ವೀಡಿಯೋ ಹೆಂಗೆ ಬರ್ತೈತೆ ನನಗೆ ಗೊತ್ತಿಲ್ಲ. ಪ್ಲೀಸ್ ವೀಡಿಯೋ ಯಾರು ನೋಡ್ತಾಯಿದ್ದೀರಾ ಹೇಗಿದೆ ಅಂತ ಒಂದು ಕಮೆಂಟ್ ಹಾಕ್ರಿ. ಇನ್ನು ನಮಗೆ ಉತ್ತೇಜನ ಸಿಗುತ್ತೆ. ಇನ್ನು ಬೇರೆ ಪ್ಲೇಸ್ಗಳನ್ನ ಕವರ್ ಮಾಡ್ತೀನಿ ಖಂಡಿತವಾಗಿ. ಪ್ಲೀಸ್ ಒಂದು ಕಮೆಂಟ್ ಹಾಕ್ರಿ ಹೇಗಿದೆ ಅಂತವ. ಗೈಸ್ ನೋಡಿ, ಫುಲ್ಲು ಫಾಗು ಇದೆ. ಪಾಯಿಂಟ್ ಆಫ್ ಫುಲ್ಲು ಡೆಪ್ತ್ ಇರೋದು ಜಾಗ. ಗೊತ್ತಲ್ಲ, ಬಿಸಿಲು ಬರ್ತೈತೆ ಗುರು, ಅಪರೂಪಕ್ಕೆ ಬಿಸಿಲು ಬರ್ತೈತೆ. ಫಾಗು ಮತ್ತೆ ಬಿಸಿಲು ಬರ್ತೈತೆ. ತಣ್ಣಗೆ ಹೋಯ್ತೈತೆ, ಬೆಚ್ಚಗೆ ಹೋಯ್ತೈತೆ ಅಲ್ವಾ? ಎಲ್ಲಿಗೆ ಹೋದ್ರೂ ಇದೊಂದು ಕೆಲಸ ಮಾತ್ರ ಉಂಟಲ್ಲ ನೋಡ್ರಿ. ನೋಡ್ರಿ ಪಾಂಪರಕು RMD ಇವೆಲ್ಲ ನೋಡ್ರಿ, ಇದೆಲ್ಲ ಮಾಡೋ ಕೆಲಸಗಳಿದು. ನೋಡ್ರಾ ನೇಚರ್ನ, ಸೌಂದರ್ಯ ಸಮುದ್ರ ಹೋಗ್ರಿ. ಈ ಕುಡ್ಕ ಸಭೆ ತಪ್ಪಲ್ವಾ? ತಪ್ಪು. ಗೈಸ್ ಫೈನಲ್ಲೇ ಸಕ್ಕದಾಗ ಐತೆ. ಬಿಸಿಲು ಬಂತು ಹೋಗ್ತು. ಮಿಸ್ಟರ್ ಕಾಳಿಂಗ್ ಅವರೇ, ಪ್ರಕೃತಿ ಸೌಂದರ್ಯ ಹೇಗಿದೆ? ಸಖತ್ತಾಗಿದೆ. ಕೇಳಲಿಲ್ಲ. ಇಲ್ಲೇನ ಪ್ರಕೃತಿ ಸೌಂದರ್ಯ ಅಂತ ಸವಿಬೇಕಂದ್ರೆ ಏನಪ್ಪ ಸವಿ ಅದು? ಏನು ಸವಿ ಅದು? ಏನು ತೊಳ್ಳೆಲ್ಲ ಕಡೆಗಳ ಅಂತೈತ? ಸ್ವರ್ಗ ಗುರು, ಸೀರಿಯಸ್ ಆಗಿ ಸ್ವರ್ಗ. ಹೆಂಗೆ ಕಾಣಿಸ್ತೈತೆ ನೋಡ್ರಿ. ಅಯ್ಯೋ ಫಾಗ್ ನೋಡ್ರಿ ಹೆಂಗೆ ಹೋಗ್ತೈತೆ. ಆದ್ರೆ ಈ ಪ್ಲೇಸ್ ನೋಡಿದ್ರು ಹೆಂಗೈತೆ. ಈ ಚಳಿಗೆ ಬಿಸಿ ಬಿಸಿ ಹೊಗೆ ಹಾಕ್ತಾರೋ ಪಲಾವು ಮತ್ತೆ ಬಜ್ಜಿ. ಇವ್ರು ಯಾರ ಇವ್ನಷ್ಟು ಯಾವಾಗ ಕರಿ ಅನ್ಕೊಬಾರ್ದು ಕಣ. ನಾನು ಬ್ರೌನಿ ಅನ್ಕೊಂಡು ಸುಮ್ಮನೆ ಬೇಕು. ಅಷ್ಟೇ. ಏನ ಹೇಳ್ರಿ, ನೆಕ್ಸ್ಟ್ ಲೆವೆಲ್ಲು ಸಕ್ಕದಾಗೈತೆ. ಸಕ್ಕದಾಗೈತೆ ಗೈಸ್. ಎಮ್ಮಿ ಅಂದ್ರೆ ಡಬಲ್ ಎಮ್ಮಿ. ಏನು ಕಾಣಿಸ್ತೈತೆ ಬ್ರೋ? ಏನು ಕಾಣಿಸ್ತೈತೆ ಕಳಿಂಗ ಬ್ರೋ? ಸುಂದರವಾದ ಪ್ರಕೃತಿ ಸೌಂದರ್ಯ. ಹಾಂ, ವ್ಯೂ ಪಾಯಿಂಟ್ ಸವಿತಾ ಇದ್ದೀರಾ? ಟರ್ನ್ ಯು ಗೈಸ್, ಇದು ಟರ್ನ್ ಯು ವ್ಯೂ ಪಾಯಿಂಟ್. ಹಾಂ, ಓಕೆ. ಅದ್ಯಾವುದು ಬ್ರೋ ರೋಡ್ ಇದು?
ಅದು ನಮ್ಮ ಇವರು ನಮ್ಮ ರಾವಳಿ ದೇವ್ರ ಗದ್ದೆ ಬೈರು. ಫಾಲ್ಸ್ ಗೊತ್ತಿದೆಯಲ್ಲ, ಹಿಂಗೆ ನಮ್ಮ ಗಾಡಿ ಜೋಡಲ್ಲಿ ಹೋದ್ರೆ ಇನ್ನೇನು ಇಲ್ಲೇ ಸಿಕ್ಬಿಡುತ್ತೆ. ರೋಡ್ ಕಾರ್ ರೋಡ್ ಹೋದ್ರೆ 7-8 ಕಿಲೋಮೀಟರ್. ಓಕೆ, ಹಿಂಗೆ ಇಳಿದು ಹೋಗ್ಬಿಟ್ರೆ ಹಿಂಗೆ ಇಳಿದು ಹೋದ್ರೆ 1 ಕಿಲೋಮೀಟ್ರಾ? ಇದು ಹೋಮ್ ಸ್ಟೇ. ನಾವು ಬಂದಾಗ ಉಳ್ಕೊಳ್ಳೋಕೆ ಸೇಫ್ಟಿಗೆ ಇವ್ರದಂತೆ. ಇವ್ರದೇ. ವಿಜಯ್ ಅವ್ರ ಮಗಂದು. ಓಕೆ, ಇನ್ನು ಸಂಜೆ ಗಂಟೆ ಹೊಡಿಬೇಕು ಟ್ರಿಪ್ಪು. ಏನಂದ್ರೆ ನೀರು, ಎಣ್ಣೆ ಇಲ್ಲ. ಎಣ್ಣೆ ಇಲ್ಲ, ಓನ್ಲಿ ನೀರು. ಚಲಿ ಗೈಸ್, ಅತ್ತಿಂಗುಂಡಿ ಫಾಲ್ಸ್ ಅಲ್ಲ, ಮಾಮೂಲಿ ನೀರು ಹರ್ಕೊಂಬತ್ತೈತೆ. ಚೆನ್ನಾಗೈತೆ ಒಂಥರ ನೋಡಲಿಕ್ಕೆ.